ಹುಂಚಿನ ಜಜ್ಜುದು ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ಇವ ಜಜ್ಜಿ ಜಜ್ಜಿ ಹುಂಚಿನ ಜಜ್ಜಿ ಜಜ್ಜಿ ಕೈ ಎಲ್ಲ ಬ್ಯಾನೆ ಆಗತ್ತೈತಿವ. ಯಪ್ಪ ದೇವ್ರಿ, ಅಯ್ಯೋ ದೇವ್ರಿ, ಹೊಲ್ದಾಗ ಹೋದ್ರ ಅಲ್ಲಿ ಕೆಲಸ ಮಾಡೋದು ನಿಗವಲ್ದ. ಈ ಹುಂಚೆನ ಜಜ್ಬೇಕಂದ್ರ ಯವ್ವ ಕೈ ನಮೂನಿ ಬ್ಯಾನೆ ಹಾಕತ್ತು. ಇನ್ನು ಇಷ್ಟುಕೊಂಡು ಹುಂಚೆನ ಐತಿ, ಹೆಂಗ ಯವ್ವ ಜಜ್ಲಿ ನಾನು. ಅಯ್ಯೋ ಯವ್ವ ಕೈ ಜಜ್ಕೊಂಡೆ ಯವ್ವ. ಯವ್ವ ಕೈಯ ಎಂತ ಗಟ್ಟಿ ಬಂದ್ರಿ ನನಗ. ಅಯ್ಯಯ್ಯ, ನಾಳೆಯಿಂದ ರೊಟ್ಟಿ ಮಾಡಕ್ ಬರೋಂಗಿಲ್ಲ ಯವ್ವ. ನನ್ನ ಬಟ್ಟೆ ನೋಡ ಯವ್ವ. ನನ್ನ ಗಂಡರ ಸುಮ್ಬಿಡ್ತಾನ, ರೊಟ್ಟಿ ಮಾಡುವಾಗ ಸರಿ ಅಂತಾನ. ಏನ್ ಮಾಡ್ಲಿ ಯವ್ವ ನಾನು, ನನಗೆ ಎಂತ ಗತಿ ಬಂತು. ಅಯ್ಯಯ್ಯ ನನ್ನ ಕೈಯ ಯವ್ವ. ಏ ಹುಡುಗಿ, ಏನ ಹುಂಚೆನ್ ಜಜ್ಜಾಕ್ ಬಂದ್ಯಾ, ಏನ ಫಾಲ್ತು ಕುಂತ ಹೋಗಕ್ ಬಂದ್ಯಾ? ಅಯ್ಯರಿ, ಹುಂಚೆನ್ ಜಜ್ಜಾಕತ್ತಿದ್ದೀನ್ರಿ ಅಮ್ಮರ, ಬಟ್ಟೆ ಜಜ್ಕೊಂಡೇನ್ರಿ. ಯವ್ವ ಕೈಯ. ನೀ ಎಂದೂ ಹುಂಚೆನ್ ಜಜ್ಜಿಲ್ಲನ? ಇಲ್ರಿ. ಯಾಕೆ ಸಸಿ ನೀನ? ಮಾದೇವಿ ಸಸಿ ರೀ. ನನ್ನ ನೆದರ್ ಸುಮಾರಾಗ್ಯಾವ. ನಮ್ಮ ಮಾದೇವಿ ಸಸಿನ ಯವ್ವ, ನಮ್ಮ ಮಾದೇವಿ ಬಾಳಿದಾರ್ತಿ. ಒಂದೇನದ ಕೆಲಸ ಹೇಳಿದ್ರ ಟಕ್ಕನ ಎಲ್ಲ ಮಾಡ್ತಿದ್ಲು. ನೀನ ಇದೇನ ಎಂತ ನಿರ್ವಹಣೆ ಗೆಡದಿ? ನಿನ್ನ ಗಂಡನು ಗನ ಬಾಳೆದಾರ. ಊರಾಗ ಎಲ್ಲರೂ ಅಯ್ಯೋ ಇದ್ರ ರಾಮನ್ ನಂಗೆ ಇರ್ಬೇಕಂತಾರ. ನಿನ್ನ ಊರ್ ನಿರ್ವಹಣೆ ಗೆಡಿ. ಕೈ ಚೇಸ್ಕೊಂಡೇನೆ, ಆದ್ರೂ ಬೈಯಾಕತ್ತಳಿ ಅಮ್ಮ. ಎಷ್ಟೊತ್ತಿ ಬಂದಿ? 1.5 ತಾಸು ಆತ್ರಿ. ಓಯ್ಯೋ ಅಲ್ಲಿ ಯವ್ವ, ಅಲ್ಲ 1.5 ತಾಸಿಗೆ ಈ ಹುಂಚೆನ್ ಜಜ್ಜಿ. ಹಂಗಾರ ಸಂಜೆ ಮಟ್ಟ ಜಜ್ಜಿದ್ರೂ 1 ಕಿಲೋ ಹುಂಚೆನ್ ಜಜ್ಜಂಗಿಲ್ಲ ನೀನು. ನಿನ್ನಂತಕಿನ ಕೆಲ್ಸಕ್ಕೆ ತಗೊಂಡಾರಲ್ಲ, ನನ್ನ ಸಸಿಗೆ ತಗೋಬೇಕ ಹಯವು. ಲೇ ಈಕಿನ ಬಾಯ್ಲಿ ಹೇಳಿತಿ. ಸಾರಿಗೆಡಿ, ಅದಕ್ಕೆ ಹುಂಚೆನ್ ಜಜ್ಜಾಕ್ನು ಬರಂಗಿಲ್ಲ. ಹೋಗಿ ಹೋಗಿ ಅಂತ ನಿರ್ವಹಣೆ ಗೆಡಿನ ಹುಂಚೆನ್ ಜಜ್ಜಾಕ ಕರ್ಕೊಂಡ್ಯಾ ನೋಡ. 1.5 ತಾಸು ಆತಂತ ಹುಂಚೆನ್ ಜಜ್ಜಾಕತ್ತಿ. ಇನ್ನೂ 1 ಕಿಲೋ ಸತ್ಯ ಕರಲ್ಲ, 1/2 ಕಿಲೋನ ಜಜ್ಜಿಲಕ್ಕೆ ಹುಂಚೆನ್. ಹೋಗಿ ಹೋಗಿ ಅಂತಾಕಿಗೆ ಹುಂಚೆನ್ ಜಜ್ಜಾಕಿ ನೀನು ಮನೆ ಮುಟ್ಟೆ ಕೇಳ್ಕೊಂತ ಬಂದೋಡ್ರಿ ಅತ್ತಿ. ಅದಕ್ಕೆ ಕೆಲ್ಸಕ್ಕೆ ತಗೋಬೇಕಾದ್ರ ಅವ್ರ ಹಾಚಾಲ್ ನೋಡಿ ತಗೋಬೇಕು. ನಿಮಗಂಕರು ಏನೇನು ಕುದ್ದಿಲ್ಲ ಬೆಂದಿಲ್ಲ, ಏನು ಅರುಣ ಇಲ್ಲ. ಏಟ್ ಮಾತಾಡಿಕಿ ಪಗಾರನ? 120 ರೂಪಾಯಿ ಮಾತಾಡೀನ್ರಿ. ಈಕಿಗೆ 120 ರೂಪಾಯಿಗೆ ಲಾಯಕಲ್ಲ. ನಡಿ ಈಕಿನ ಕಳಿಸಿಬಿಡು. ಈಕಿ ಹುಂಚೆನ್ ಜಜ್ಜಾಕಿನ ಅಲ್ಲಿ ಈಕಿ ಮತ್ತೆ ಒಂದಿನ ಪಗಾರ ಕೇಳ್ತಾಳ, ಕಳ್ಸಿಕಿನ ಬೇಡ. ತಂಗಿ, ನೀ ಹುಂಚೆನ್ ಜಜ್ಜೋದು ಬೇಡ, ನಡಿ. ಇಲ್ರಿ, ನಾನು ಜಜ್ತೀನಿ ಹುಂಚೆನ್. ನೀ ಕೆಲಸ ಮಾಡೋದು ನೋಡಕತ್ತೀನಿ ಕಣ್ಣಾರೆ. ಏನ್ ಬ್ಯಾಡ್ಯವ ನಮ್ಮವ್ವ. ಮತ್ತ ಒಂದಿನದ ಪೂರ್ತಿ ಪಗಾರ ಕೇಳ್ತೀರಿ, ಬ್ಯಾಡ ನಡಿಯ. ನಂಗಾರೆ ಬ್ಯಾಡ ಅಂದ್ರೆ ಇಟ್ಟೋತ ನಾ ದಗದ ಮಾಡಿದ್ದು ರೊಕ್ಕ ಕೊಡ್ರಿ ನಂಗೆ. ಅಲ್ಲ ಇವಳ, ನೀನು ಗಟ್ಟು ಗದಿಗೆ ಹೋಗಿ ಬಿಡು. 1.5 ತಾಸಿಗೆ ಪಗಾರ ಕೇಳ್ತೀಯ? ನಮ್ಮ ಅದೇ ಸಚಿಯಾಗಿ ಹಿಂಗ ಇರೋದು. ನಿನ್ನ ಹರ್ಕೊಂಡು ಕಡೀಲಿ ಏನಂತೇಳಿ ನಮ್ಮ ರಾಮನಾಗ ಲಗ್ನ ಮಾಡಿದ್ದೇನವ. ಏನ್ ನೋಡಿಕಿನ ಲಗ್ನ ಮಾಡಿದಿತ್ತ ನಮ್ಮ ರಾಮನಾಗ. ಅದ ಅಂತ ಬಾಳೆದಾರಾಗ ಹೋಗಿ 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 ಇಂತ ನಿರ್ವಹಣೆ ಗಿಡಿ ಮಾಡ್ಯಾಳ ನಮ್ಮ ಮಾದೇವಕ್ಕ. ಈಕಿ ಮುದಿಗೆ ಬಾ ಮಾತಾಡಕತ್ತಾಳ, ನನ್ನ ಬಗ್ಗೆನ ಮಾತಾಡ್ತಾ. ಅಲ್ಲ ಅದ ನಮ್ಮ ಮಾದೇವಕ್ಕ ಬಾರೆ ಅಂತ ಕರೆದ್ವಿ ಅಂದ್ರೆ ಬರೀ ಒಂದು ಬಾಯಿ ತೆಗೆದು ದಟ್ಟ ಸಣ್ಣಿ ಬಂದ ಬಾಯಿ ಎಲ್ಲ ದಗ ಮಾಡ್ಕೊಟ್ಟಿಕ್ಕಿದ್ಲು. ಬರೀ 1 ತಾಸಿ ದಗ ಮಾಡಿ ಈಗ ರೊಕ್ಕ ಕೇಳ್ತಾ ಆಕಿ. ಪಿಸ್ರಿ ಊರ್ ಪಿಸ್ರಿ ನಡಿ. ಏಟ್ ಜಜ್ಜಿ ಹುಂಚೆನ? 1 ಕಿಲೋ ಜಜ್ಜಿ, 2 ಕಿಲೋ ಜಜ್ಜಿ, 1/2 ಕಿಲೋ ದಟ್ಟ ಹುಂಚೆನ್ ಜಜ್ಜಿಲ್ಲ. ಎಬ್ಸಾಳಿಕೆ ಆಟನ ನಡಿ. ಬೇಸಿದ್ರಿ ಬಿಡು, ಕೆಲಸ ಮಾಡಿಸ್ಕೊಂಡು ಬರೀ ಕೈ ಹಂಗ ಕಳಿಸ್ತೀನಿ. ನಿಮ್ಮ ದೇವ್ರು ಒಳ್ಳೇದು ಮಾಡಂಗಿಲ್ಲ. 1.5 ತಾಸಿನ ದಗದ ಮಾಡಿಸ್ಕೊಂಡ್ರಿ. ನಾ ಯಾಕೆ ಹಂಗ ಹೋಗ್ಲಿ? ನಾ ಈ ಹುಂಚೆನ್ ತಗೊಂಡೋಗ್ತೀನಿ. ಕುಂಡಕಲ್ಲ ಮಾರಿಯಕ್ಕೆ ಹೋಗ್ರೆ ಇಲ್ಲ ನೀನು. ಹುಂಚೆನ್ ತಗೊಂಡ ನೋಡು. ಬೇಸಿದಿದೆ ಇಡ ಹುಂಚೆನ್ ಹೆಂಚೆನ್ ಇಡು. 1.5 ತಾಸು ಹುಂಚೆನ್ ಜಜ್ಜಿನಿ, ಮತ್ತ ಪಗಾರನು ಕೊಡಕೊಳ್ಳಿ ಅಂತೀರಿ. ಬರೀ ಕೈಲಿ ನಾ ಯಾಕೆ ಹೋಗ್ಕೋಲಿ? ನಾ ಈ ಹುಂಚೆನ್ ತಗೊಂಡೋಗ್ತೀನಿ. ಅವ್ವ ಜಗಳ ಗಂಟಿ, ಅವ್ವ ಪಕ್ಕಾದಿ ತಗೋ ನೀನು. ಅಯ್ಯಯ್ಯಯ್ಯಯ್ಯೋ, ನಮ್ಮ ರಾಮನ ಬಾಯಿ ಸತ್ತವಯ್ಯವ್ವ. ಎಂತ ಗೈ ಹೇಳಿದೀಯ ನೀನು? ಎಂತ ಚಿಲ್ಲರದಿ? ಮುದುಕಿ ಚಂದ ಮಾತಾಡ. ಚಿಲ್ಲರ್ ಬಲ್ಲಾರ ಅಂದ್ರೆ ನೋಡ ಮತ್ ನೀನು. ಅಯ್ಯೋ ನಾ ಮತ್ತಿಗೆ ಮುದುಕಂತೆ. ಅಯ್ಯೋ ಗಟ್ರು ಗದಿಗೆ ಹೋದಿ ಬಿಡು. ಬೇಸಿದ್ಯಲ್ಲ, ನಾನು ರಾಮನ ಮಕ ನೋಡಿ ನೀನು ಕೆಲಸ ಕೊಟ್ಟೆ. ಯವ್ವ ಏನ್ ಗೈ ಹೇಳಿದಾಳ ಯವ್ವ? ಏನ್ ಗಲ್ 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 ಮಾತಾಡ್ತಾ. ಅಯ್ಯೋ ಗಳ ಗಂಟಿ, ಅವ್ರೆ ಇಲ್ಲಿ ತಗೋ ನೀನು. ಈ ಓಣ್ಯಾಗ ಇತ್ತಾಗ ಹಾಯ್ಲೆ ಹೇಳ್ತೀನಿ, ನಿನ್ನ ಕಾಲು ಮುರಿದು ಕೈಯಾಗ ಕೊಡ್ತೀನಿ. ಮಾನ್ಗೇಡಿ ನಡಿ ಹೊಲಗ. ಸಾದ್ಗೇಡಿ ಕೆಲ್ಸಕ್ಕೆ ತಗೋಬೇಕಾದ್ರೆ ಹಿಂದ ಮುಂದೆ ನೋಡಿ ತಗೋಬೇಕು. ಅವ್ರು ಹೆಂಗಿರ್ತಾರ ಏನು ಎತ್ತ ಅಂತೇಳಿ. ಅವ್ರಿ ನಮ್ಮ ರಾಮಣ್ಣ ಏನ್ ಅಂದ್ರಲ್ಲ, ಮತ್ತೆ ಇವ್ರ ಅತ್ತಿನೂ ಕೆಲಸ ಮಾಡ್ತಾಳ. ಏನೋ ಹುಡುಗಿ ಕೆಲಸ ಮನಿ ಮುಟ್ಟೆ ಕೇಳ್ಕೊಂತ ಬಂದತಿ. ಪಾಪ ರಾಮಣ್ಣ ಏನ್ ಅಂತ ಕೊಟ್ಟಿನ್ ಬಿಡ್ರಿ ಕೆಲಸನ. ಹಿಂಗ್ ಮಾಡ್ತಾ ಅಂತ ಗೊತ್ತಿತ್ತಾನ? ಪಿಸ್ರೇಗ ಬರೀ ಕೈಲಿ ಹೋಗತ್ತಾರ ನೋಡಿ ಇಂತಾರ ಇರ್ತಾರ. ಅದ್ ಹೆಂಗ ಈಕಿನ ಇಟ್ಕೊಂಡು ಬಾಳೆ ಮಾಡ್ತಾರ ನಾವು. 1.5 ತಾಸು ಆತಿಕಿ ಹುಂಚೇನು ಏಟ್ ಬರ್ತಾಳ ನೋಡಿದೆ. ಊರ್ ಸಾದ್ಗಿಡ್ತಾ ನಡಮನೆ ಇಟ್ಟಿರತ್ತ ಅಲ್ಲನ. ಅಲ್ಲ ಏನು ನೋಡ್ಬೇಡ. ಹುಂಚಿನ ತೆಗೆದಿಡ ನೋಡು. ಹುಂಚಿನ ತಗೊಂಡ್ ಏನ್ರ ಕಂಡೈತಿ ಇಲ್ಲ ಊರು ಕಸ ಮಲ್ಲ. ಇವ ಅವಳಿ ಕರ್ಕೊಂಡೇವ ಇವು. ನಮ್ಮ ಅತ್ತಿ ಕೈಲಿ ಚೀತು ಅನ್ನೋ ಸುಣಂಗಾತು. ಅಲ್ಲನ ಯಾರ ಮಕ್ಕ ನೋಡಿದ್ದೀನಿ ಇನ್ನು ಒಂದು 4 ದಿನ ಅಂತ ನಮ್ಮ ಅತ್ತಿ ವಟ 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 ಪಿಟಿ ಪಿಟಿ ಅಂತೆ ಬೇಕಂಗೆ. ಓ ಬಾ ಮಾವ. ಅದೇ ಮತ್ತೆ ರೊಕ್ಕ ಬೇಕಂದಿದ್ದೆಲ್ಲಪ್ಪ. ಮತ್ತೆ ನಾನು ನಿನ್ನ ಫೋನಿಗೆ ಹೆಚ್ಚಿನ ಎತ್ತಲಿಲ್ಲ, ಅದಕ್ಕೆ ರಾಣಿ ಫೋನಿಗೆ ಹೆಚ್ಚಿದ್ದೆ. ರೊಕ್ಕ ತಗೊಂಡು ಹೋಗಕ್ಕೆ ತಂಗಿ ಅಂದ್ರೆ ಇಲ್ಲಿ ತಡಿಬೇ ನಮ್ಮ ಅಪ್ಪಗೆ ಕೇಳ್ತೀನಿ ಅಂತ ಅಂದ್ಲು. ನಿನ್ನ ಕಡೆ ರೊಕ್ಕ ಸುಮ್ಮನೆ ಗೊತ್ತಿದ್ದಿಲ್ಲ. ಅವು 2 ಲಕ್ಷ ರೂಪಾಯಿ ಕೊಡು, ಹಾಳಿ ಬಂದು ಕೇಳಿಲ್ಲ ನಮ್ಮ ರಾಣ್ಯಾವಾಗ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿ. ಆಯ್ತಪ್ಪ. ಅಲ್ಲ ಮತ್ತೆ ರೊಕ್ಕ ಕೊಡ್ತೀನಿ ಮತ್ತೆ ಎಷ್ಟು ದಿನಕ್ಕೆ ಅಂತ ನೋಡಪ್ಪ ಮಾವ.
ಮನೆಯನ್ನಾರಂತೆ ಸುಮ್ಮನೆ ನಾನು ನಮ್ಮ ಅತ್ತೆ ತುಡುಗಿಲ್ಲ ಕೊಡಕತ್ತೀನಿ. ನೀನು ಗೊತ್ತೈತಲ್ಲ ನಮ್ಮ ಅತ್ತೆ ಬುದ್ಧಿ. ದೊಡ್ಡವನ ಬುದ್ಧಿ ನನಗೆ ಗೊತ್ತೈತಿ ಬಿಡ್ವಿ, ಏನು ಅರಿದ್ದೇನಿಲ್ಲ. ನಿನಗಂತೆ ಆರ್ಡ್ರ್ ಬಡ್ಡಿ ಹಾಕಿ ಅಮ್ಮ. ಮತ್ತು ಬಡ್ಡಿ ಮಾತ್ರ ನನಗೆ ತಿಂಗಳ ಕೊಡ್ಬೇಕು. 1 ವರ್ಷ ಗಡು ಕೊಟ್ಟಿರ್ತೀನಿ. 1 ವರ್ಷ ಅನ್ನೋದ್ರೊಳಗೆ ನನಗೆ ಅದನ್ನು ಅಸಲು ತೀರಿಸ್ಬೇಕು. ಆಯ್ತವ, ಅಷ್ಟೇ ಮಾಡೋದು ತಗೋ. ಇವ ನಮ್ಮ ರಾಣಿ ಇಲ್ಲಿಗಳನ ಕಾಣೋಣ ಅವಳು. ಶಪಾದೇವ್ರಿ ಹೊಲಕ್ಕೆ ಹೋಗಿ ಕಟ್ಟಿಗೆ ಬರಿ ಹೊತ್ಕೊಂಡ್ಬಂದೆ. ಇನ್ನೂ ಎಲ್ಲಿ ಪತ್ತೇನೇ ಇಲ್ಲ. ಕೈ ಕಾಲು ಮಕ್ಕ ಸತ್ತಿ ಕರ ತಕ್ಕೊಂಡೆ ಇವ. ಶಪಾದೇವ್ರಿ ಯವ ಹೊಲಕ್ಕೆ ಹೋಗಿ ಬಂದೆ. ಇದನ್ನ ಎಲ್ಲಿ ಹೋಗಿದ್ದಿ ನೀನು? ಅದೇ ಚಿಗವ್ರ ಮನೆಗೆ ಹೋಗಿದ್ದೆ ನಾನು. ನಿಮ್ಮ ಚಿಗವ್ರ ಮನೆಗೆ ಯಾಕ? ಅಪ್ಪಗ ಆಕೆ ಚಿಗವ್ ಫೋನ್ ಹಚ್ಚಿದ್ಲಂತ, ಎತ್ತಲಿಲ್ಲ ಅಂತ ನಾನು ಫೋನಿಗೆ ಎತ್ತಿದ್ಲು. ಮನೆ ಕಡೆ ಬಾಲಿ ಅಂತಂದ್ರೆ ಮನೆಗೆ ಹೋಗಿದ್ದೆ ನಾನು. ಅಯ್ಯೋ ದೇವ್ರು, ಎಲ್ಲ ಬದಲಾಟ ಆತವ. ಕೆಲಸ ಕೆಡ್ತು. ಈಕಿ ಮುಂದೆ ಎಲ್ಲ ಹೇಳ್ತಾ ಏನಕ್ಕಿ ಅಲ್ಲಿ ಹೋಗಿ ಆಕಿ ಚಿಗವ ಮತ್ತು ರೊಕ್ಕಕ್ಕೆ ಇದ್ನಲ್ಲಿ ನಿಮ್ಮಪ್ಪ ಸಜ್ಜಾಗ್ಯಾವು ಅಂತಂದ್ಲ. ಅಲ್ವೇ ನೀವು ಯಾಕೆ ರೊಕ್ಕ ಕೇಳಿದ್ರಿ ಚಿಗವನ್ನ? ಅಲ್ಲ ಅಪ್ಪಗೆ ಅಂಥದ್ದು ಏನು ಸಂಗತಿ ಅಂತೀನಿ ನಾನು. 2 ಲಕ್ಷ ರೂಪಾಯಿ ಎದಕ್ಕೆ ಬೇಕು ನಿಮ್ಗೆ? ಅಯ್ಯೋ ದೇವ್ರಿ, ಈಕಿಗೆ ಹೇಳ್ಬೇಡ ಅಂತ ಹೇಳಿ ಅಂದ್ರು. ಏನು ಮಾಡೋದವ ಎದಕ್ಕೆ ಅಂತ ಹೇಳೋದು? ಅದು ಅದು ಎದರ್ದು ಬ್ಯಾಂಕಿಂದ ಅಂತ ತಂಗಿ ಅದೇನೋ ಮಾಡೋದೈತೆ ಅಂತ. ಅದಕ್ಕೆ ಅದೇನೋ ಏನ ಅಂದ್ರವ ರಿನವಲ್ಲ ಏನೇನೋ ಅನ್ನಕತ್ತಿದ್ರು. ಅದೇನೋ ಮಾಡೋದೈತಂತ ಮಾಡಾಕ ರೊಕ್ಕ ಕೇಳಿದ್ನ ನಿಮ್ಮಪ್ಪ ಅಟ್ಟೆ. ಯಾವ ನೀನು ನನ್ನ ಹತ್ರ ಸುಳ್ಳು ಹೇಳಕತ್ತಿ, ಕರಿ ಹೇಳು. ಅಲ್ವೇ ಹೊಲದ ಮೇಗಿನ ಸಾಲ ಎಲ್ಲ ತೀರ್ಸೈತಿ. ಈಗ ಯಾವ ಸಾಲ ಎಲ್ಲ ಸಮದಿಲ್ಲ. ಸುಳ್ಳು ಹೇಳ್ಬೇಡ, ಎದಕ್ಕೆ ರೊಕ್ಕ ಕೇಳಿ ಹೇಳು. ಅಯ್ಯೋ ಶಿವನಿ ಏನು ಹೇಳಿ ಈಕಿಗೆ. ಈಗ ಏನಾರು ಹೇಳಿದ್ನಿ ಅಂದ್ರೆ ಲಗ್ನನ ಬೇಡ ಅಂತೇಳಿ ಕಡಿಕ ಅವ್ರ ಮಾವು ಕುಡ್ಕೊಂಡು ಹಿಡಿಯಕ್ಕೆ. ಪಾಪ ಅದಕ್ಕೂ ಕಷ್ಟ ಐತೆ ಅಂತೇಳಿ ರೊಕ್ಕ ಕೇಳೈತಿ. ಅಯ್ಯೋ ದೇವ್ರೆ ಏನು ಮಾಡಲಿ ಏನು ಕೇಳಿವ. ಯವ್ವ ಇವ್ರಪ್ಪರ ಇಲ್ಲ ಏನು ಹೇಳಿ ಯವ್ವ ನಾನು ಸುಮ್ಮನೆ ಆಗಿಲ್ವಿ. ಹೇಳು ಎದಕ್ಕೆ ರೊಕ್ಕ ಕೇಳಕತ್ತಿದ್ದೆ ಹೇಳು. ಅದು ನನಗೆ ಗೊತ್ತಿಲ್ಲಾರ್ದ ಹೋಗಿ ಚಿಗೋನ್ ಎದಕ್ಕೆ ಕೇಳಿದ್ರಿ? ಎದಕ್ಕೆ ಬೇಕಾಗಿದ್ದು ರೊಕ್ಕ ನಿಮ್ಗೆ? ಆಗ ಇವ ಮಂಜಪ್ಪ ಅದನ್ನಲ್ಲ ತಂಗಿ, ಮಂಜಪ್ಪನ ಹತ್ರ 1-2 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ನಂತ ನಿಮ್ಮಪ್ಪ. ಅದಕ್ಕೆ ಹಾಳಿ ಕೊಡ ಅನ್ನಂತ. ಅದಕ್ಕೆ ಕೊಡಾಕ ನಿಮ್ಮ ಚಿಗೋನ ಹತ್ರ ಕೇಳ. ಮಂಜಪ್ಪನ ಹತ್ರ ಅಲ್ಲ 2 ಲಕ್ಷ ರೂಪಾಯಿ ತೊಗೊಂಡು ಏನು ಮಾಡಿದ್ರಿ ನೀವು? ಅಲ್ವಿ ಏನು ಖರ್ಚಿತ್ತಂತ? ಯವ್ವ ನೀ ನನ್ನ ಹತ್ರ ಏನೋ ಮುಚ್ಚಿಡಾಕತ್ತಿ, ಕರಿ ಹೇಳ್ಬೇವ. ನೀ ತೊದಲು ಬದಲು ಮಾತಾಡೋದ್ರ ಮ್ಯಾಗ ಗೊತ್ತಾಗುತ್ತೆ, ಕರಿ ಹೇಳ್ಬೇವ. ನಾನು ಯಾಕೆ ಸುಳ್ಳು ಹೇಳ್ಬೇ? ಕರೆ ಅಂದ್ರೆ ನಾ ಹೇಳೋದು ಕರೆನೇ ಐತಿ. ಇಲ್ಲ ಅದು ಕರೆ ಅಂದ್ರೆ ಮಂಜಪ್ಪನ ಹತ್ರ ರೊಕ್ಕ ಇಸ್ಕೊಂಡಿತ್ತು. ಇಲ್ವಾ ನೀವು ಯಾಕೆ ಸುಳ್ಳು ಹೇಳ್ತೀರ ಅಂತ ಅನ್ಸಾಕತ್ತೈತಿ. ಗಂಡ್ಮಕ್ಳು ಅದೇನೋ ವ್ಯವಹಾರ ಮಾಡ್ಕೊಂಡಿರ್ತಾರೆ, ಎದಕ್ಕೆ ಬೇಕ್ರ ನೀ ಸುಮ್ಮಿದ್ ಬಿಡು. 100% ಹೇಳ್ತೀನಿ, ಅವು ಅಂತೂ ಸುಳ್ಳು ಹೇಳಾಕತ್ತಾವ. ಯಾಕಂದ್ರೆ 2 ಲಕ್ಷ ರೂಪಾಯಿ ಅಪ್ಪ ಹಂಗೆ ಮಂದಿ ಕೈಲಿ ರೊಕ್ಕ ಇಸ್ಕೊಳೋನು ಅಲ್ಲ, ಹಿಂಗೆ ಸಾಲ ಮಾಡೋನು ಅಲ್ಲ ಅಪ್ಪ. ಎಂತಿರ್ಬೇಕು ಅವು ನನ್ನ ಹತ್ರ ಸುಳ್ಳು ಹೇಳ್ತಾಳೆ ಅಂತ ಅನಿಸ್ತೈತಿ. ಯವ ಈಗ ಹೊಲ್ದಾಗಿದ್ದ ಬಂದೀನಿ. ಬರೀ ಆದಾತು ಈದಾತು ಫಾಲ್ತು ಬರೀ ಏನೇ ಕೇಳು. ನಡಿ ಊಟ ಮಾಡೋನು. ಹಂಗೆ ನಿಮ್ಮ ಅಪ್ಪಗೆ ಫೋನ್ ಹಚ್ತಾ ಇಲ್ಲ, ಮಾತಾಡ್ತೀನಿ, ನಂದು ಕೆಲಸ ಐತಿ. ಯವ ಅಪ್ಪ ಫೋನ್ ಹಚ್ಚಿ ನೋಡಿ ಮಾತಾಡು. ನೀವು ಹೋಗಿ ನಾ ಮಾತಾಡ್ತೀನಿ. ತಾಟ ಹೋಗು ಹೊಟ್ಟೆ ಹೋಗ ಯವ ಹೊಟ್ಟೆ ನಿಗ್ರೇತಿ. ಮುಂಜಾನೆ ಪಡ್ ಮಾಡಿದ್ದೆಲ್ಲ 2 ಪಡ್ ತಿಂದಿನಿ. ಹೊಲಕ್ಕೆ ಹೋಗ್ರೊಳಗೆ ಹೊಟ್ಟೆ ಗಿರ್ರನ್ನಾಕತ್ತೈತಿ. ಹೋಗಿ ಒಂದಿಟ್ಟು ತಾಟ ಹೋಗು. ಇದನ್ನು ತಂದಿ ನೋಡು ಹಕ್ಕರಿಕೆ ಪಲ್ಲೆ. ಅದನ್ನು ಒಂದಿಟ್ಟು ಸಣ್ಣಗೆ ತೊಳೆದು ಸಣ್ಣ ಕುರಿದು ಒಂದಿಷ್ಟು ಉಳ್ಳಾಗಡ್ಡಿ ಉಪ್ಪು ಖಾರ ಹಾಕಿ ಬಿಡಿಯವ, ಗನ ರುಚಿ ಆಗತ್ತಾ. ನಾನು ನಿಮ್ಮಪ್ಪನ ಕೂಡ ಮಾತಾಡ್ಬರ್ತೀನಿ. ವಿಚಿತ್ರವಾಗಿ ಮಾತಾಡ್ತಾವಲ್ಲ. ಹಲೋ ಸಂಕವ ಫೋನ್ ಹಚ್ಚಿದ್ಲು ಅಂತ. ಈಗ ಫೋನ್ ಹಚ್ಚಿ ನಿಮ್ಮ ಫೋನ್ ಹೋಗಿಲ್ಲಂತೆ. ಈಗ ಮನೆ ಬಾ ಅಂತೇಳ ನಿಮ್ಮಪ್ಪ ರೊಕ್ಕ ಕೇಳಿದ್ದ ತಗೋ ಅಂತೇಳಿ ಕೊಡಕ್ಕೆ ಹೋಗ್ಯಾಳ. ಏನು ಅನ್ಬೇತಡಿ ಅಂತೇಳಿ ಬಂದಾಳ. ರೊಕ್ಕ ಸಜ್ಜೋರಿಯಾಗೆ ಅಂತ ನೋಡು. ಹೋಗಿ ಇಸ್ಕೊಂಬಾ. ಯಾರಿಗೆ ಇವ್ರು ರೊಕ್ಕ ಯಾರಿಗೆ ಕೊಡಕತ್ತಾರೆ ಇವರು? ಏನೋ ಒಂದು ಐತಿದ್ರಾಗ. ಇಲ್ಲ ನಮ್ಮಪ್ಪ ಹಂಗೆ ಮಂದಿ ಕೂಡ ಸಾಲ ಮಾಡವಲ್ಲ, ಕೈಗಡ ಇಸ್ಕೊಂಡೋ ಮನುಷ್ಯನೂ ಅಲ್ಲ. ಸರಿ ಆತ, ನಾ ಹೋಗಿ ಇಸ್ಕೊಂಬರ್ತೀನಿ ಅಂತ. ಮತ್ತೆ ರಾಣಿ ಏನಾರು ಕೇಳಿಲ್ಲನ? ಈಗ ಆಕೆ ಸಂಶಯ ಬಂದ್ಬಿಟ್ಟತಿ. ಅವು ಎದಕ್ಕೆ ರೊಕ್ಕ ಏನು ಎತ್ತ ಅಂತೇಳಿ ಕೇಳಿಲ್ಲ. ಮುಂದೆ ಸತ್ಯ ಕಟ್ಟಿದ್ದೆ ನೀನು? ಅಯ್ಯೋ ಇಲ್ರಿ, ನಾನು ಆಕೆ ಮುಂದೆ ಸತ್ಯ ಹೇಳಿಲ್ಲ. ಮಂಜಪ್ಪ ರೊಕ್ಕ ಕೊಡೋದೈತಂತೆ ಸುಳ್ಳು ಹೇಳಿದೆ. ಒಂದು ಪಂಟ್ ಹೊತ್ತಿದ್ನಿಕಿ. ಹೇಳಿ ಬೀಸ್ ಮಾಡಿ, ಇಲ್ಲ ಅಂದ್ರೆ ಬಿಡು ಹಾಕಿನ ಇಲ್ಲ ಹಾಕಿ. ನನಗೆ ಗೊತ್ತಿತ್ತು ಸುಳ್ಳು ಹೇಳಕತ್ತಾರಂತ. ಕಡಿಕು ಕರಿ ಆತ್ ನೋಡೋದು. ಎದಕ್ಕಿರ್ಬೇಕು ಇವ್ರು ರೊಕ್ಕ ಪತ್ತೆ ಹಚ್ತೀನಿ. ಅತ್ತಾಗ ರೊಕ್ಕ ಇಸ್ಕೊಂಡು ಅಲ್ಲಿ ಅಳಿಯಂದ್ರಿಗೆ ಕೊಟ್ಟು ಬಂದ್ಬಿಡ್ತೀನಿ. ಅಳಿಯಂದ್ರೆ ಮನೆಯಾಗಿಲ್ಲನ? ಅವರು ಅದು ಯಾವ ಗೆಳೆಯ ಅಂತ ಮುಂಜಾನೆ ಹೋಗ್ಯಾನ. ಅಲ್ಲಿ ಫೋನ್ ಹಚ್ಚಿ ಕರ್ಸ್ಕೊಂಡು ರೊಕ್ಕ ಕೊಟ್ಟು ಅತ್ತಾಗ ಕಳಿಸಿಬಿಡು. ಅಯ್ಯೋ ರಾಣಿ ಪಕ್ಕದಳ್ರಿ. ಮತ್ತೆ ಈ ವಿಷಯ ಗೊತ್ತಾತಂದ್ರೆ ಅಯ್ಯೋ ಸುಮ್ಮನೆ ಬಿಡಂಗಿಲ್ಲ. ನಾ ಲಗ್ನನ ಒಲ್ಲೆ ಅಂತ ನಿಂದ ತಾಯ್ಕಿ ಮತ್ತೆ 1 ಹೋಗಿ 9 ಆಗತ್ತೆ ನೋಡು. ಆಯ್ತಾ, ಅಷ್ಟೇ ಮಾಡ್ತೀನಿ ತಗೋ.